ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ನಿಮ್ಮ ಬ್ಲಾಕ್ ಮೇಲ್ ತಂತರ ನಮ್ಮ ಮತ ನಡೆಯಲ್ಲ. ನೀವಾಗ್ಲಿ ನಿಮ್ಮ ಗುರುಗಳಾಗ್ಲಿ ಸ್ವಾಮಿ ನೀವೇನ್ ಮಾತಾಡ್ತಾ ಇದ್ದೀರಾ ಎಚ್ಚರ ಇಟ್ಕೊಂಡು ಮಾತಾಡಿ. ಅಧಿಕಾರ ನಿಮ್ಗೆ ಶಾಶ್ವತ ಅಲ್ಲ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಅನಿವಾರ್ಯ. ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅವರ ಹಿಡಿತದಲ್ಲಿ ಇಟ್ಕೊಂಡು ಸಮಾಜವನ್ನ ಬಳಸ್ಕೊಳ್ತಾ ಇದ್ದಾರೆ. ಗುಲಾಮರನ್ನಾಗಿ ನೋಡುವಂತಹ ಪ್ರವೃತ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಡು ಬಂದಿದೆ ನಿರಂತರವಾಗಿ. ಟಿಕೆಟ್ ಸಿಕ್ಕಿರೋದು ಕೂಡ ದುಡ್ಡಿನ ಶಕ್ತಿಯಿಂದ ವಿನಃ ಸಮರ್ಥವರ ಸಾಮರ್ಥ್ಯದಿಂದಲ್ಲ. ನಿಮ್ಗೆ ಸ್ವಾಭಿಮಾನ ಸ್ವಾತಂತ್ರ್ಯ ಬೇಕಾ, ಗುಲಾಮ್ಗಿರಿ ಬೇಕಾ? ನೀವು ಅನುಕಂಪದ ಮೇಲೆ ತೀರ್ಮಾನ ಮಾಡೋರು ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆ ಯಾಕೆ ಮಾಡಿದ್ರಿ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಕಾರಣದಿಂದಾಗಿ ಏನು ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ JDS ಮುಖಂಡರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಅಂದರೆ ಈ ಬಾರಿ ಶತಾಯಗತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕಂತೇಳಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾಯಿತ್ತು ಸರ್. ಈ ಬಾರಿ ಅದೆಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಅನ್ಯಾಯ ಆಗೋದಂಥದ್ದು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಸರ್. ಏನು ಸರ್ ಈ ಬಾರಿ ತಮ್ಮ ರಿಯಾಕ್ಷನ್ ಸರ್? ಸರ್, ಅನ್ಯಾಯ ಈಗಿಂದ ಅಲ್ಲ. 1947ರಿಂದನೂ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ನೋಡಿ, 88,000 ಮತ ಇರುವಂತಹ ಒಂದು ಸಮಾಜ ಪಕ್ಷದಿಂದ ಸ್ಪರ್ಧೆ ಮಾಡೋಕ್ಕೆ ಟಿಕೆಟ್ ಕೇಳೋ ತಪ್ಪ? ಇವತ್ತು ರಾಷ್ಟ್ರೀಯ ನಾಯಕರಾದಂಥ ಸುರ್ಜೇವಾಲಾ ಅವರ ಹೇಳಿಕೆ ನಿನ್ನೆ ನಾನು ನೋಡಿದೆ. ನಿಮ್ಮ ಬ್ಲಾಕ್ ಮೇಲ್ ತಂತರ ನಮ್ಮ ಮತ ನಡೆಯಲ್ಲ. ನೀವಾಗಲಿ ನಿಮ್ಮ ಗುರುಗಳಾಗಲಿ ಸ್ವಾಮಿ ನೀವೇನು ಮಾತಾಡ್ತಾ ಇದ್ದೀರಾ ಎಚ್ಚರ ಇಟ್ಕೊಂಡು ಮಾತಾಡಿ. ಈ ಸಮಾಜದ 95ರಷ್ಟು ಮತ ಪಡ್ಕೊಂಡು 136 ಸ್ಥಾನ ತೊಗೊಂಡು ಅಧಿಕಾರ ಮಾಡ್ತಾಯಿದ್ದೀರಾ. ಅಧಿಕಾರ ನಿಮಗೆ ಶಾಶ್ವತ ಅಲ್ಲ. ಹಿಂದೆ ಇದೇ ಸಮಾಜ ನಿಮಗೆ ಪಾಠ ಕಲಿಸಿರೋದು ನಿಮಗೆ ಉದಾಹರಣೆ ಇದೆ. ಇತಿಹಾಸವನ್ನು ತೆಗೆದು ನೋಡ್ಕೊಳ್ಳಿ, ರಾಜಕೀಯ ಇತಿಹಾಸವನ್ನು. 1992ರಲ್ಲಿ ಏನು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಆದಾಗ BJP ಅಧಿಕಾರದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ರಾಜ್ಯದಲ್ಲಿ ಮುಸಲ್ಮಾನರು ಅಸಮಾಧಾನಿತರಾಗಿ 94ರ ವಿಧಾನಸಭಾ ಚುನಾವಣೆಯಲ್ಲಿ ಒಮ್ಮತದಿಂದ ಜನತಾದಳ ಪಕ್ಷಕ್ಕೆ ಅವತ್ತು ಮತ ಚಲಾಯಿಸಿದ್ದಕ್ಕೆ 116 ಸ್ಥಾನ ಪಡ್ಕೊಂಡು ಅಧಿಕಾರಕ್ಕೆ ಬಂದರು. ಇಂಥ ಉದಾಹರಣೆಗಳು ನಿಮ್ಮ ಮುಂದೆ ಇದ್ದಾವೆ. ನೀವು ಅಧಿಕಾರ ಇದೆ ಅಂತ ದರ್ಪ ತೋರಿಸ್ಬೇಡಿ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಅನಿವಾರ್ಯ. ನೀವು ಇದನ್ನು ಮರೆತು ಬಿಟ್ಟು ದುರಂಕಾರದಿಂದ ನಡ್ಕೊಳ್ತಿದ್ದೀರಲ್ಲ. ಮುಸ್ಲಿಂ ಸಮಾಜದ ವ್ಯಕ್ತಿ, ಒಬ್ಬ ಸಮರ್ಥ ವ್ಯಕ್ತಿ ಟಿಕೆಟ್ ಕೇಳಿದರೆ ನೀವು ಕೊಟ್ಟು ಗೆಲ್ಸೋದು ಬಿಟ್ಟು ನೀವು ಬಂಡವಾಳಶಾಹಿಗಳಿಗೆ ಮಣೆ ಹಾಕ್ತಾ ಇರೋದು ನೋಡಿದರೆ ನಿಮಗೆ ಮುಸ್ಲಿಮರು ಮತ ಬ್ಯಾಂಕ್ ಕೇವಲ. ಇವತ್ತು ಮುಸ್ಲಿಮರು ಕೂಡ ರಾಜ್ಯದಲ್ಲಿ ಜಾಗೃತರಾಗ್ತಿದ್ದಾರೆ. ನಿಮ್ಗೆ ಉತ್ತರ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಇವತ್ತು ದಾವಣಗೆರೆ ದಕ್ಷಿಣದಿಂದ ಮಾತ್ರ ಕೇಳಿರಲಿಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕ ಮತದಾರರು ಇರುವಂಥ ಕ್ಷೇತ್ರ, ಅಲ್ಲಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದು ನೀವು ಮಾಡಿಲ್ಲ. ಮುಂದೆ ಇದರ ಪ್ರತಿಫಲ ನೀವು ಅನುಭವಿಸ್ಬೇಕು ಸರ್. ಇನ್ನೊಂದು ಪ್ರಮುಖವಾದಂಥದ್ದು ಅಂದರೆ ಇಲ್ಲಿ ಮತದಾರರು ನಿರ್ಣಾಯಕರು ಸರ್. ಅಂದರೆ ಸುಮಾರು 80,000ಕ್ಕೂ ಹೆಚ್ಚು ಮತದಾರರು ಅಲ್ಪಸಂಖ್ಯಾತರು. ಈ ಮತಕ್ಷೇತ್ರದಲ್ಲೇ ಟಿಕೆಟ್ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಲ್ಪಸಂಖ್ಯಾತರಿಗೆ. ಬೇರೆ ಕ್ಷೇತ್ರದಲ್ಲಿ ಯಾರು ಕೊಡ್ತಾರಪ್ಪ ಇನ್ನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಇದ್ರ ಬಗ್ಗೆ ತಾವು ರಿಯಾಕ್ಷನ್ ಸರ್? ನಾವು ಸಾಮಾಜಿಕ ನ್ಯಾಯ ಕೊಡೋರು, ನಾವು ಜಾತ್ಯತೀತ ಪಕ್ಷದವರು ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮಾಜಕ್ಕೆ ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಒಬ್ಬ ಕಾಂಗ್ರೆಸ್ ಪಕ್ಷದ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ. ಏನಂತ? ಮುಸಲ್ಮಾನರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಪ್ರೀತಿಯಿಂದ ಮತ ಹಾಕೋದಿಲ್ಲ, BJPಯನ್ನು ಸೋಲಿಸಲಿಕ್ಕೆ ಮತ ಹಾಕ್ತಾರೆ. ಸ್ವಾಮಿ, ಕಾಂಗ್ರೆಸ್ ಮತ್ತು BJP ಒಂದೇ ಪಕ್ಷದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರಲ್ಲ. ಇವಾಗ 1994ರ ಚುನಾವಣೆ ನೀವು ನೋಡಿದಾಗ ಜನತಾದಳ ಪಕ್ಷ ಯಾವ ರೀತಿ ಫಿನಿಕ್ಸ್ ಅಂತೆ ಮೇಲೆದ್ದು ಬಂದಿತ್ತು, 28ರಲ್ಲೂ ಕೂಡ ಅದಾಗೋದ್ರಲ್ಲಿ ಏನು ಅನುಮಾನ ಇಲ್ಲ. ನೀವು ಏನೇ ಪ್ರಯತ್ನ ಮಾಡಿದರೂ ನಿಮ್ಮ ಕಾಲ ಮೇಲೆ ನೀವೇ ಕೊಡ್ಲಿ ಹಾಕ್ಕೊಂಡಂಗೆ ಈ ಚುನಾವಣೆಯ ತೀರ್ಮಾನ ಇದು ರಾಜ್ಯಾದ್ಯಂತ ಮುಸಲ್ಮಾನ್ ಮತದಾರರಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ. ಸರ್, ತಾವು ಕೂಡ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿತ್ತು. ತಾವು ಒಬ್ಬರು JDS ಮುಖಂಡರು, ಅಂದರೆ ಅಲ್ಪಸಂಖ್ಯಾತರ ಪರವಾಗಿ ಈ ಬಾರಿ ಎಲೆಕ್ಷನ್ ನಾನು ಯಾರಿಗೆ ಟಿಕೆಟ್ ಕೊಟ್ಟರೆ ನಾನು ಎದುರಿಸ್ತೇನೆ ಅಂತ ಅವ್ರ ಜೊತೆ ನಿಲ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಅದು ಆಗಲಿಲ್ಲ ಸರ್. ಯಾಕೋ ಒಂದು ಈಗಾಗಲೇ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಟಿಕೆಟ್ ಇನ್ನೇನೋ ಅಧಿಕೃತ ಒಂದು ಘೋಷಣೆ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮುಂದಿನ ನಡೆ ಏನಾಗುತ್ತೆ ಸರ್? ನಾವು ಕರೆ ಕೊಡ್ತೀವಿ ಅಲ್ಪಸಂಖ್ಯಾತರಿಗೆ. ನೋಡಿ, ರಾಜಕೀಯದಲ್ಲಿ ಏನಾದರೂ ಆಗ್ಬೋದು. ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರು ಅಲ್ಲ. ಈಗ ಜನತಾದಳ ಪಕ್ಷದ ಧುರೀಣರು
ಮಾನ್ಯ ಕುಮಾರಸ್ವಾಮಿ ಅವರು, ಮಾನ್ಯ ಎಚ್ ಡಿ ದೇವೇಗೌಡರು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಂಥ ಕೊಡುಗೆಗಳು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರು ಮಾಡದೇ ಇರತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಒಂದು ಶಾದಿ ಮಾಲ್ ನಿವೇಶನ ಕೇವಲ ₹1 ಚದರಡಿಗೆ 22,000 ಚದರಡಿ ನಿವೇಶನ ಕೊಟ್ಟು ಅದು ಕಟ್ಟಲಿಕ್ಕೆ 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. 2007ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಒಂದು ಮಹಿಳಾ ಪದವಿ ಕಾಲೇಜನ್ನು ಕೊಟ್ಟರು. ಅದನ್ನು ಇಲ್ಲಿ ಸ್ಥಾಪನೆ ಮಾಡದೆ ತೆಗೆದುಕೊಂಡೋಗಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗೆ ಕೇವಲ ಮುಸ್ಲಿಂ ಮತಗಳು ಬೇಕು, ಮುಸ್ಲಿಮರ ಅಭಿವೃದ್ಧಿ ಬೇಕಾಗಿಲ್ಲ, ಮುಸ್ಲಿಮರ ರಾಜಕೀಯ ಜಾಗೃತಿ ಬೇಕಾಗಿಲ್ಲ, ಮುಸ್ಲಿಂ ಭಾಗದ ಒಂದು ವಿದ್ಯಾರ್ಥಿಗಳಿಗಾಗಲಿ ವಿದ್ಯಾವಂತರಿಗಾಗಲಿ ನ್ಯಾಯ ಕೊಡುವಂಥ ಚಿಂತನೆ ಅವರಲ್ಲಿ ಇಲ್ಲ. ಮಂಡಕ್ಕಿ ಬಟ್ಟಿ ಸಮಸ್ಯೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ. ಆ ಒಂದು ಸಮಸ್ಯೆಯನ್ನೇ ಮುಂದಿಟ್ಕೊಂಡು ಭಾರತ ಸರ್ಕಾರ ಸ್ಮಾರ್ಟ್ ಸಿಟಿಗೆ ದಾವಣಗೆರೆಯನ್ನು ಆಯ್ಕೆ ಮಾಡಿತ್ತು. 372 ಕೋಟಿ ಯೋಜನೆ ಒಂದು ಮೂರನೇ ಒಂದು ಭಾಗದ ಯೋಜನೆ ಒಂದೇ ಇದ್ದಾಗ ಮಾತ್ರ ಸ್ಮಾರ್ಟ್ ಸಿಟಿ ಸೆಲೆಕ್ಟ್ ಆಗೋದು. ದಾವಣಗೆರೆ ಸ್ಮಾರ್ಟ್ ಸಿಟಿಯಲ್ಲಿ ಮೂರನೇ ಒಂದು ಭಾಗದ ಯೋಜನೆ ಯಾವುದಪ್ಪ ಅಂತ ಹೇಳಿದರೆ ಮಂಡಕ್ಕಿ ಬಟ್ಟಿ ಉನ್ನತೀಕರಣಗೊಳಿಸೋದು. ಆದರೆ ಅಲ್ಲಿ ಕೇವಲ 15,86,00,000 ರಸ್ತೆ ಚರಂಡಿ ಮಾಡಿದ್ಬಿಟ್ರೆ ಪೂರ್ತಿ ಹಣ ನೀವು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ವರ್ಗಾಯಿಸ್ಕೊಂಡು ಕೆಲಸ ಮಾಡಿಕೊಡ್ರಿ. ಇದು ಅನ್ಯಾಯ ಅಲ್ವಾ? ಇಲ್ಲಿ ಕೇಳ್ತಕ್ಕಂಥ ನಾಯಕರು ಯಾರು ಇರಲಿಲ್ವಾ ಅಂತ. ನಾಯಕರಿಗೆ ಅವರು ಅವರ ಹಿಡಿತದಲ್ಲಿಟ್ಕೊಂಡು ಸಮಾಜವನ್ನು ಬಳಸ್ಕೊಳ್ತಾ ಇದ್ದಾರೆ. ಸಮಾಜ ಮೂಕಪೇಕ್ಷರಾಗಿ ಅವ್ರ ಹಿಂದೆ ಇಲ್ಲಿವರೆಗೂ ಮತ ಬ್ಯಾಂಕ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕಾರಣ ಇಲ್ಲಿರ್ತಕ್ಕಂಥ ಬಡತನ, ಶಿಕ್ಷಣ ವಂಚಿತರು, ದಿನವಹಿ ದುಡ್ಕೊಂಡು ತಿನ್ನೋರು, ಅವ್ರನ್ನೆಲ್ಲ ಒಂಥರ ಗುಲಾಮರನ್ನಾಗಿ ನೋಡುವಂಥ ಪ್ರವೃತ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಡು ಬಂದಿದೆ ನಿರಂತರವಾಗಿ. ಇವತ್ತು ನೀವು ನೋಡ್ಬೋದು ಇಲ್ಲಿ ರಾಜಕೀಯವಾಗಿ ಯಾರಾದರೂ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆ ತುಳಿಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಆಗುತ್ತೆ. ಅವ್ರಿಗೇನಂತ ಹೇಳಿದರೆ ಅವ್ರು ಕೊಡುವಂತಹ ಚಿಲ್ಲರೆ ಕಾಸಿಗೆ ಅವರಿಗೆ ಜಯ ಜಯ ಅಂದ್ಕೊಂಡು ಅವ್ರ ಮನೆ ಬಾಗಿಲು ಕಾಯ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರೋರು ಮಾತ್ರ ಅವ್ರ ಕಾರ್ಯಕರ್ತರು, ಅವ್ರ ನಿಷ್ಠಾವಂತರು. ಯಾರಾದರೂ ಸಮಾಜಕ್ಕೆ ನ್ಯಾಯ ಕೇಳಿದರೆ, ರಾಜಕೀಯವಾಗಿ ಮೇಲ್ ಬರುವಂಥ ಪ್ರಯತ್ನ ಮಾಡಿದರೆ ಅವರನ್ನು ತುಳಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಅವ್ರು ಮಾಡ್ತಾರೆ. ಅಂದರೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದುಡ್ಡು ವರ್ಕ್ ಆಗಲ್ಲ ಅಂತೀರಾ? ನೋಡಿ, ಏನು ಮತದಾರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತದಾರ ಪ್ರಭು ಮಾಲೀಕ, ಜನಪ್ರತಿನಿಧಿ ಸೇವಕ. ಇವತ್ತು ಆ ಕಣ್ತೆರೆಸುವಂಥ ಕೆಲಸ ಮತದಾರರಲ್ಲಿ ನಾವು ಮಾಡಬೇಕಾಗಿದೆ. ಅದು ನಾವು ನಿರಂತರ ಮಾಡ್ತೀವಿ. ನೋಡಿ, ದುಡ್ಡಿಗೆ ಮತ ಮಾರ್ಕೊಂಡಾಗ ನಾವು ಸರ್ಕಾರದ ಮಾಲೀಕರಾಗಲ್ಲ, ಜನಪ್ರತಿನಿಧಿಗಳ ಗುಲಾಮರಾಗ್ತೀವಿ. ಜನಪ್ರತಿನಿಧಿಗಳು ಹಣ ಹಂಚಿಕೆ ಮಾಡಿ ಆಮಿಷ ಒಡ್ಡಿ ಕ್ಷೇತ್ರವನ್ನು ಗೆಲ್ಲೋದ್ರಿಂದ ಅವರಿಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋದಿಲ್ಲ. ನಾವು ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತೆಗಿಬೇಕು. ಆಮೇಲೆ ಇಲ್ಲಿ ಕೆಲವರಿಗೆ ಏನಾಗಿದೆ, ಚುನಾವಣೆ ಬಂದರೆ ದುಡ್ಡು ಸಿಗುತ್ತೆ, ಚುನಾವಣೆ ಬಂದಾಗ ನಮಗೆ ದುಡ್ಡು ಕೊಡ್ತಾರೆ. ಇಷ್ಟು ಬಿಟ್ಟರೆ ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಸೇವಕನನ್ನು ಆಯ್ಕೆ ಮಾಡಬೇಕು. ನಾವು ನಮ್ಮ ಕೆಲಸಗಳನ್ನು 5 ವರ್ಷ ನಾವು ಹೇಳಿದಾಗೆ ಮಾಡಿಸ್ಕೋಬೇಕು ಅನ್ನುವ ಚಿಂತನೆ ಆಗಿರ್ಬೋದು ಅಥವಾ ಆ ಒಂದು ಜಾಗೃತಿ ಆಗಿರ್ಬೋದು ಇಲ್ಲ ಮತದಾರರಲ್ಲಿ. ಅಂದರೆ ನಿಮ್ಮ ಸಮುದಾಯ ಪ್ರಬಲವಾದಂಥ ಸಮುದಾಯ. ಈಗ ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸಮುದಾಯ ನಿಲ್ಲುತ್ತಾ ಅಥವಾ ಇಲ್ಲ ತಮ್ಮದೇ ಆದಂಥ ಒಂದು ಯಾವುದೊಂದು ಪ್ರಬಲ ಆಕಾಂಕ್ಷಿಗಳಿರ್ತಾರೆ, ಸಾಕಷ್ಟು ಜನ ಇದ್ದಾರೆ, ಯಾರದೊಂದು ಬಂಡಾಯ ಅಭ್ಯರ್ಥಿ ನಿಂದಿಸ್ತಾರೆ, ಏನು ಸಮುದಾಯದವ್ರು ಏನು ಚರ್ಚೆ ಆಗಿದೆ ಸರ್? ನೀನೇ ಏನಾದರೂ ಅದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಅಸಮಾಧಾನಿತರ ತೀರ್ಮಾನ. ನಾನು ಜಾತ್ಯತೀತ ಜನತಾದಳ ಪಕ್ಷದ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ 2 ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಯಾಗಿ ನನ್ನ ನಡೆ ಏನಿತ್ತು, ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರೆ ಈ ಜಿಲ್ಲೆಯಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಂತಾಗುತ್ತೆ. 88,000 ಮತ ಇರುವಂಥ ಸಮಾಜಕ್ಕೆ ಅವರು ಗೆಲ್ಲಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಸಮಾಜ ಸೇರ್ಕೊಂಡು ಮಾಡುತ್ತೆ. ಜೊತೆಗೆ ಅಹಿಂದ ವರ್ಗ ಕೂಡ ನಿಲ್ಲುತ್ತೆ, ಮುಂದುವರೆದ ಸಮಾಜ ಕೂಡ ಸಹಾಯ ಮಾಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ನಾವು ಕೇಳಿದ್ವಿ. ನಿನ್ನೆವರೆಗೂ ಕೂಡ ಅದೇ ಒಂದು ನಿರೀಕ್ಷೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ನಿನ್ನೆ ಯಾವಾಗ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ಸಮರ್ಥವರಿಗೆ ಟಿಕೆಟ್ ಘೋಷಣೆ ಆಗಿದೆಯೋ ಅದು ಅವ್ರ ಪಕ್ಷದ ತೀರ್ಮಾನ. ಅವ್ರ ಪಕ್ಷದಲ್ಲಿ ಅಸಮಾಧಾನಗೊಂಡಿರೋರಿಗೆ ನಾನು ಕರೆ ಕೊಡ್ತೀನಿ, ಬನ್ನಿ ಯುವಕರು ರಾಜಕೀಯ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ನಿಮಗೆ ವೇದಿಕೆ ಇದೆ. ನಿಮಗೆ ಒಂದೇ ಕಡೆ ನಿಂತು ನೀರಾಗಿ ಕೆಟ್ಟ ದುರ್ವಾಸನೆ ಬರೋದಕ್ಕಿಂತನೂ ಹರಿಯೋ ನೀರಾಗಿ ಯಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಅವರಿಗೆ ಉತ್ತರ ಕೊಡುವಂತಹ ಕೆಲಸ ನೀವು ಮಾಡಬೇಕು.
ಉತ್ತರ ಯಾವ ರೀತಿ ಉತ್ತರ ಕೊಡ್ಬೇಕು ಸರ್? ಅಂದರೆ ಬಿ ಜೆ ಪಿಗೆ ಮತ ಒತ್ತುವುದರ ಮುಖಾಂತರ ಉತ್ತರ ಕೊಡಬೇಕಾ, ಯಾವ ರೀತಿ ಉತ್ತರ ಕೊಡಬೇಕಂತ ಸರ್? ಹೌದು, ನೀವು ಈಗ ನಮ್ಮ ಪಕ್ಷ NDA ಜೊತೆಗೆ ನಾವು ಕೆಲಸಕ್ಕೆ ನಾನು ಪಕ್ಷ ವಿರೋಧವಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೂಡ ನೇರವಾಗಿ ನಾನು ಹೇಳಿದೆ, ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರೆ ನಾನು ನಿಮ್ಮ ಜೊತೆಗೆ ಆರ್ಥಿಕವಾಗಿ ದೈಹಿಕವಾಗಿ ನಿಂತ್ಕೊಂಡು ಚುನಾವಣೆಗೆ ಬೆಂಬಲಿಸ್ತೀನಿ, ಗೆಲ್ಲಿಸ್ಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತೀನಿ ಅಂತ. ಅದು ನನ್ನ ಸ್ವಾರ್ಥ ಅಲ್ಲ, ನನ್ನ ಸಮಾಜದ ಕಾಳಜಿ, ಸಮಾಜದ ಬಗ್ಗೆ ಇದ್ದಂಥ ಕಳಕಳಿಯಿಂದ ನಾನು ಆ ಮಾತನ್ನು ಹೇಳಿದ್ದೀನಿ. ಇವತ್ತು ನಿಮಗೆ ನಿಜವಾಗಲೂ ಕೂಡ ಆ ಅನ್ಯಾಯ ಆಗಿದೆ ಅನ್ನೋದಾದರೆ ನೀವು ಶತ್ರುವಿನ ಶತ್ರು ಮಿತ್ರು ಅಂತ ಹೇಳಿ ಸಾಬೀತುಪಡಿಸ್ರಿ. ನೀವು ಹೊರಗಡೆ ಬನ್ನಿ, ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು ನಿಮ್ಮ ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿ. ಮತದಾರರಿಂದ ಜನಪ್ರತಿನಿಧಿಯಿಂದ ಮತದಾರ ಅಲ್ಲ ಅನ್ನೋದನ್ನು ನೀವು ಸಾಬೀತುಪಡಿಸಿ. ಇವತ್ತು ಎಲ್ಲ ಚುನಾವಣೆಗಳು ಬಂಡವಾಳಶಾಹಿಗಳ ಮನೆಗೆ ಹೋಗ್ತಾ ಇದ್ದಾವೆ. ಇವತ್ತು ಪ್ರಜಾಪ್ರಭುತ್ವ ಎಲ್ಲಿದೆ, ತತ್ವ ಸಿದ್ಧಾಂತ ಎಲ್ಲಿದೆ, ಎಲ್ಲ ಮಣ್ಪಾಲಾಗ್ತಾ ಇದೆ. ಇವತ್ತು ಚಿಂತನೆ ಮಾಡಬೇಕು. ಇವತ್ತು ಇಂಥ ಹಿಂದುಳಿದ ಕ್ಷೇತ್ರಗಳಲ್ಲಿ ದುಡ್ಡಿನ ಸುರಿಮಳೆ, ಆಮಿಷಗಳ ಸುರಿಮಳೆ ಮಾಡಿ ನೀವು ಅಧಿಕಾರವನ್ನು ಪಡ್ಕೊಳ್ತಾ ಇರೋದು ಬಿಟ್ಟರೆ, ಮತದಾರರ ವಿಶ್ವಾಸ ತೆಗೆದುಕೊಂಡು ಅಥವಾ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿ ಅಲ್ಲಿ ಬೇಕಾದಂತಹ ನಾಗರಿಕ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ನೀವು ಅಧಿಕಾರ ಪಡಿತಾ ಇಲ್ಲ. ಅಂದರೆ ದುಡ್ಡಿಂದರೆ ಇದು ಚುನಾವಣೆ ಆಗೋದಂತೀರ? ಖಂಡಿತ 100ಕ್ಕೆ 100 ಪಟ್ಟು ಟಿಕೆಟ್ ಸಿಕ್ಕಿರೋದು ಕೂಡ ದುಡ್ಡಿನ ಶಕ್ತಿಯಿಂದ ವಿನಃ ಸಮರ್ಥವರ ಸಾಮರ್ಥ್ಯದಿಂದಲ್ಲ. ಕೆಲವು ಹೇಳಿಕೆಗಳಲ್ಲಿ ನಾನು ನೋಡಿದೆ, ನಮ್ಮ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು ಯುವಕರಿಗೆ ಮುಂದೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ 100 ಯುವಕರು, ಸಮರ್ಥ ಯುವಕರಿದ್ದಾರೆ. ಆದರೆ ನಿಮಗೆ ಮಾತ್ರ ಸಮರ್ಥ ಯುವಕರು ಅಂತ ಕಾಣಿಸ್ತಾ? ಅಂದರೆ ನಿಮ್ಮ ಪುತ್ರನಿಗೆ ವ್ಯಾಮೋಹ, ನೀವು ಅಲ್ಲಿ ಹೇಳೋದನ್ನು ಯುವಕರ ರೀತಿಯನ್ನು ಅದನ್ನು ಹೇಳಿ ಯುವಕರಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಏನು ಮಾಡ್ತಾಯಿದ್ದೀರಾ? ಯುವಕರು ಕೂಡ ನೋಡ್ತಾ ಇದ್ದಾರೆ, ಯಾರು ಯುವಕರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾವ ಯುವಕರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರಿಗೆ ಯಾವ ಸಾಮರ್ಥ್ಯ ಇದೆ. ಇವತ್ತು ಕೇವಲ ಹಣ ಅಧಿಕಾರ ಒಂದೇ ಹಿನ್ನೆಲೆ ಆದರೆ ಮುಂದೆ ಬಡವರು ಪಕ್ಷಗಳಲ್ಲಿ ದುಡಿದವ್ರ ಕಥೆ ಏನು? ಅವ್ರಿಗೆ ಸಾಮಾಜಿಕ ನ್ಯಾಯ ಯಾರು ಕೊಡಬೇಕು? ಅವರು 10 ವರ್ಷಗಳಿಂದ ತಮ್ಮ ಸಮಯವನ್ನು ತ್ಯಾಗ ಮಾಡಿ ನಿರಂತರವಾಗಿ ಪಕ್ಷದ ಜೊತೆಗೆ ಗುರುತಿಸ್ಕೊಂಡು, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವೇನು ಇಂಥ ವ್ಯಕ್ತಿಗೇ ಬೆಂಬಲಿಸಲಿಲ್ಲ, ನಾವು ಸಮಾಜಕ್ಕೆ ಬೆಂಬಲಿಸಿದ್ವಿ. ಈಗ ಸೈಯದ್ ಖಾಲಿದ್, ಅಬ್ದುಲ್ ಜಬ್ಬಾರ್ ಅವರು, ಸಾದಿಕ್ ಪೈಲ್ವಾನ್ರವರು, ಇವರೆಲ್ಲ ಪಕ್ಷಕ್ಕೆ ದುಡಿದವರೇ ಅಲ್ಲ, ಇವ್ರನ್ನ ಹೊರಗಿಂದ ಬಂದವರಲ್ಲ. ಈಗ ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದಾರೆ, ಈಗ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ 3 ಬಾರಿ ಅಧ್ಯಕ್ಷರಾಗಿ ಸಾಕಷ್ಟು ನಿಮಗೆ ಸಹಕಾರ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ರವರು ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಕೆಲಸ ಮಾಡಿಕೊಂಡು ಇಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಇವರಲ್ಲಿ ಆಯ್ಕೆ ಮಾಡಲಿಕ್ಕೆ ನಿಮಗೇನು ನ್ಯೂನ್ಯತೆಗಳಿದ್ವು ಅದನ್ನಾದರೂ ಹೇಳಬೇಕಿತ್ತಾ? ಈಗ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸರ್. ಅವರನ್ನು ಪಕ್ಷ ಅವ್ರದ್ದು ಕಾಂಗ್ರೆಸ್ ಪಕ್ಷ ಅವರನ್ನು ಮನವೊಲಿಸುತ್ತೋ ಸೆಕೆಂಡ್ರಿ, ನಿಮ್ಮ ಸಮುದಾಯದಿಂದ ಏನು ಸಪೋರ್ಟ್ ಮಾಡ್ತೀರಿ ಸಾದಿಕ್ ಪೈಲ್ವಾನ್ ಅವರು ಅಖಾಡದಲ್ಲೇ ಇದ್ದರೆ? ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿದರೆ ಮಾತ್ರ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮುಖಂಡರ ನಡೆ ತೀರ್ಮಾನ ಏನಾಗುತ್ತೆ. ನಿಮಗೆ ಬೇರೆ ಆಪ್ಷನ್ಸ್ ಇದ್ದಾವೆ, 1ರಿಂದ 4 ವೇದಿಕೆಗಳಿದ್ದಾವೆ, ನೀವು ಎಲ್ಲಾದರೂ ಗುರುತಿಸ್ಕೋಬೋದು. ಒಂದು, ನಿಮಗೆ ಸ್ವಾಭಿಮಾನ ಸ್ವಾತಂತ್ರ್ಯ ಬೇಕಾ, ಗುಲಾಮ್ಗಿರಿ ಬೇಕಾ, ನಿಮ್ಮ ಆಯ್ಕೆ. ನಿಮಗೆ ಗುಲಾಮ್ಗಿರಿನೇ ಬೇಕು ಅಂತ ಹೇಳಿದರೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಕೂಡ ನಾವು ಅಲ್ಲೇ ಇರ್ತೀವಿ, ಅಲ್ಲೇ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಆಯ್ಕೆ. ಇಲ್ಲ, ನಮಗೆ ಸ್ವಾತಂತ್ರ್ಯ ಬೇಕು, ಸ್ವಾಭಿಮಾನ ಇದೆ, ಅದು ಸಾಬೀತುಪಡಿಸ್ತೀವಿ ಅಂತ ಹೇಳಿದರೆ ನಾನು ಕರೆ ಕೊಡ್ತಾ ಇದ್ದೀನಿ. ಬೇರೆ ವೇದಿಕೆಗಳಿದ್ದಾವೆ, ಸ್ವತಂತ್ರ ಅಭ್ಯರ್ಥಿನೂ ಇದ್ದಾರೆ, ನೀವು ಯಾರ ಜೊತೆಗಾದರೂ ನಿಲ್ಬೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಪಕ್ಷದ ತೀರ್ಮಾನವನ್ನು ಬಿಟ್ಟು ಬೇರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಹೊರತುಪಡಿಸಿ ಬೇರೆ ಯಾವುದೇ ತೀರ್ಮಾನಕ್ಕೆ ನಾನು ಒಳಗಾಗುವುದಿಲ್ಲ. ಈಗಾಗಲೇ ತಮ್ಮ JDS ಪ್ರಮುಖ ನಾಯಕರಾದಂತಹ HD ಕುಮಾರಸ್ವಾಮಿ ಅವರಾಗಿರ್ಬೋದು, ಇವ್ರು ಏನಾದರೂ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನಾದರೂ ಚರ್ಚೆ ನಡೆದಿದೆಯಾ? ಯಾಕಂದರೆ NDA ಮೈತ್ರಿಕೂಟ ಇರ್ತಕ್ಕಂಥ ತಮ್ಮ ಪಕ್ಷ ಈಗಾಗಲೇ BJP ಅಭ್ಯರ್ಥಿನ ಬೆಂಬಲಗೊಳಿಸ್ಬೇಕಂತ ಏನಾದರೂ ಚರ್ಚೆ ಆಗಿರ್ತಕ್ಕಂಥದ್ದು ಏನಾದರೂ? ಖಂಡಿತ 100ಕ್ಕೆ 100 ಮಾನ್ಯ ದೇವೇಗೌಡರು ಹೇಳಿದ್ದಾರೆ ಸ್ಪಷ್ಟವಾಗಿ, ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಏನು JDS ಪಕ್ಷ ಇದೆ ಅದು BJP ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದೆ, ಎಲ್ಲ ಚುನಾವಣೆಗಳನ್ನು ನಾವು ಮೈತ್ರಿಯಾಗೇ ಮಾಡ್ತೇವೆ, ಮೈತ್ರಿಯಾಗೇ ನಾವು ಮುಂದುವರಿತೇವೆ ಅಂಥೇಳಿ. ಆಮೇಲೆ ಇವತ್ತು 2018ರ ವಿಧಾನಸಭಾ ಚುನಾವಣೆ ತಾವು ನೋಡ್ಬೋದು. ಅಲ್ಲಿ ಮೊದಲನೇ ಆಯ್ಕೆ ಯಾರು ಜನ ಒಂದು ಪಕ್ಷಕ್ಕೆ ಬಹುಮತ ಕೊಡದೆ ಅತಂತ್ರ ಆಗಿತ್ತು. ಅವತ್ತು ಜನತಾದಳ ಜಾತ್ಯತೀತ ಪಕ್ಷ ಮನಸ್ಸು ಮಾಡಿದರೆ ಸಂಪೂರ್ಣ 5 ವರ್ಷ BJP ಜೊತೆಗೆ ಅಧಿಕಾರ ನಡೆಸ್ಬೋದಾಗಿತ್ತು.
ನಮ್ಮ ದೇವೇಗೌಡರ ಚಿಂತನೆ ಜಾತ್ಯತೀತ ಪಕ್ಷದ ನಿಲುವು, ನಾವು ಜಾತ್ಯತೀತ ಪಕ್ಷದ ಜೊತೆಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಕಾಂಗ್ರೆಸ್ ಪಕ್ಷದವರು ಮನೆ ಬಾಗಿಲು ಕಾದ್ರೆ ಅವತ್ತು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವೇ ಮುಖ್ಯಮಂತ್ರಿ ಆಗಿರಿ ಅಂತ. ಮುಖ್ಯಮಂತ್ರಿ ಆದಮೇಲೆ ಇದೇ ಮುಸ್ಲಿಂ ಸಮಾಜದ ಮತಗಳನ್ನು ತೆಗೆದುಕೊಂಡು ಗೆದ್ದಂತಹ ಜನತಾದಳ ಜಾತ್ಯತೀತ ಪಕ್ಷದ 3 ಶಾಸಕರು, ಕಾಂಗ್ರೆಸ್ ಪಕ್ಷದ 14 ಶಾಸಕರು BJPಗೆ ಅಧಿಕಾರ ಕೊಟ್ಟರು. ಅದು ನಿಮ್ಮ ನಡೆ. ಇವತ್ತು BJP ಕೇಂದ್ರದಲ್ಲಿ 11 ವರ್ಷದಿಂದ ಅಧಿಕಾರ ಮಾಡ್ತಾಯಿದೆ. BJP ರಾಜ್ಯದಲ್ಲಿ 1 ರಿಂದ 3 ಬಾರಿ ಅಧಿಕಾರ ಮಾಡಿದೆ. ಈಗ ಕುಮಾರಸ್ವಾಮಿ ಅವರು ಇಲ್ಲಿ 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಕೊಡುಗೆ, ಕೊಟ್ಟಂಥ ಕಾರ್ಯಕ್ರಮಗಳು, ಮಾಡಿದಂಥ ಆಡಳಿತ ಇವತ್ತು ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ. 20 ವರ್ಷ ಆದರೂ ಇವತ್ತು ಒಬ್ಬ ಮತದಾರ ನೀವು ಕೇಳಿದರೆ, ವಿರೋಧ ಪಕ್ಷ ಕಾಂಗ್ರೆಸ್ BJPಯಲ್ಲಿರ್ತಕ್ಕಂಥ ಮತದಾರ ಯಾರಾದರೂ ಆಡಳಿತ ಒಳ್ಳೇದು ಮಾಡಿದ್ರು ಕುಮಾರಸ್ವಾಮಿ ಮಾಡಿದರು ಅಂತಾನೆ. ಅಂಥ ಒಂದು ಆಡಳಿತ ಕೊಟ್ಟಂಥ ಕುಮಾರಸ್ವಾಮಿ ಅವರು ಅವತ್ತು ಕೂಡ BJP ಜೊತೆಗೆ ಅಲೈನ್ಸ್ ಆಗಿ ಸರ್ಕಾರ ಮಾಡಿದರು 20 ತಿಂಗಳು. ಯಾವುದೇ ಅಲ್ಪಸಂಖ್ಯಾತರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಯಾವುದೇ ಧಕ್ಕೆ ಆಗಿಲ್ಲ. ಈ ಕಾಂಗ್ರೆಸ್ನವರ ಕುತಂತ್ರದಿಂದ ಕಪೋಲ ಕಲ್ಪಿತ ಹೇಳಿಕೆಗಳನ್ನು ಕೊಟ್ಟು ಅಲ್ಪಸಂಖ್ಯಾತರಿಗೆ ಬೆದರಿಸುವಂತಹ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಅವರಿಗೆ ಮತ ಬ್ಯಾಂಕ್ ಆಗಿ ಹಿಡಿದಿಟ್ಕೊಳ್ಳೋಕ್ಕೆ ಪ್ರಯತ್ನ ಏನು ಮಾಡಿದ್ರಲ್ಲ, ಇವತ್ತು ಆ ವರಿಷ್ಠರಿಗೂ ಗೊತ್ತಾಗಿದೆ, ಆ ಧರ್ಮ ಗುರುಗಳಿಗೂ ಗೊತ್ತಾಗಿದೆ, ಕಾಂಗ್ರೆಸ್ ಪಕ್ಷ ನಮಗೆ ಟಿಶ್ಯೂ ಪೇಪರ್ ಥರ ಬಳಸ್ಕೊಂಡು ಬಿಸಾಕಿರ್ತೇವನ, ನಮಗೆ ಸಾಮಾಜಿಕ ನ್ಯಾಯ ಕೊಡಲ್ಲ ಅಂತ ಇವತ್ತು ಅವರಿಗೂ ಕೂಡ ಗೊತ್ತಾಗಿದೆ. ಇದು ಕೇವಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ತೀರ್ಮಾನ ಅಲ್ಲ. ಮುಂದೆ 2028ರ ಚುನಾವಣೆ, ಅದರ ಮುಂಚಿತವಾಗಿ ವೆಸ್ಟ್ ಬೆಂಗಾಲ್, ಅಸ್ಸಾಂ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಈ ರಾಜ್ಯಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ, ಈ ಸಂದೇಶ ಅಲ್ಲಿಗೂ ಕೂಡ ರವಾನೆ ಆಗುತ್ತೆ. ನೀವು ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ. ನೀವು ನಿಮ್ಮ ದರ್ಪ ಏನು ತೋರಿಸಿದ್ದೀರಾ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ, ಸುರ್ಜೇವಾಲಾ ಅವರು ಇರ್ಬೋದು, ಬೇರೆ ನಾಯಕರು ಇರ್ಬೋದು, ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿದ್ದೀರಾ. ನೀವು ಆ ಆಕಾಂಕ್ಷಿಗಳಲ್ಲಿ ಪ್ಲಸ್ ಮೈನಸ್ ಹೇಳಬೇಕು, ಮತದಾರರಿಗೆ ತಿಳಿಸ್ಬೇಕು. ಸಮರ್ಥಲ್ಲಿ ಇರ್ತಕ್ಕಂತಹ ರಾಜಕೀಯ ತಂತ್ರಗಾರಿಕೆಯ ಗುಣ ಏನು, ಜಬ್ಬಾರಲ್ಲಿ ಇರತಕ್ಕಂತಹ ವೀಕ್ನೆಸ್ ಏನು, ಸಾದಿಕ್ ಪೈಲ್ವಾನ್ರಲ್ಲಿ ಇರತಕ್ಕಂಥ ಹಿನ್ನಡೆ ಏನು, ಖಾಲಿದ್ ಅಹಮದರಲ್ಲಿ ಸಮರ್ಥ ಇಲ್ಲದೆ ಇರತಕ್ಕಂಥ ವಿಚಾರ ಏನು, ನೀವು ಬಹಿರಂಗಪಡಿಸಬೇಕು. ಯಾಕೆ ನೀವು ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದೀರಾ, ಅದು ಮತದಾರರಿಗೆ ತಿಳಿಸ್ಬೇಕು. ಅರ್ಹತೆ ಮೇಲೆ ನಾವು ಸಮರ್ಥಿಗೆ ಕೊಟ್ಟಿದ್ದೀವಿ. ಯಾವ ಅರ್ಹತೆ, ಈ 3 ಜನ ಕೇಳಿರ್ತಕ್ಕಂಥ ಆಕಾಂಕ್ಷಿಗಳಿಂದ ಹೆಚ್ಚಿನ ಅರ್ಹತೆ ಏನು? ಹಣ ಒಂದೇ ಅರ್ಹತೆನಾ? ಅದೊಂದು ಮಾನದಂಡ ಬಿಟ್ಟರೆ ಬೇರೆ ಅರ್ಹತೆ ಏನಿದೆ? ಸರ್, ಎಲ್ಲೋ ಒಂದು ಕಡೆ ಅನುಕಂಪ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅನುಕಂಪ ಈ ಬಾರಿ ವರ್ಕ್ ಆಗುತ್ತೆ ಅಂತೀರಾ? ಸರ್, ದಿವಂಗತ ಶಾಮನೂರು ಶಿವಶಂಕರಪ್ಪನವರೇ 1 ರಿಂದ 2 ಬಾರಿ ಅಂತಿಮ ಚುನಾವಣೆ ನಂದು, ನಾನು ಇನ್ನು ಮುಂದಿನ ಚುನಾವಣೆಯನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಡ್ತೀನಿ. ಅನುಕಂಪ ತಂದೆ ಶಾಸಕರಾಗಿ ಅವರು ನಿಧನರಾದರೆ, ಪುತ್ರ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡ್ಕೊಂಡು ಬಂದಿದ್ದರೆ ಅವರ ಸ್ಥಾನ ಅವರು ತುಂಬಬೇಕು. ಇಲ್ಲ ಗಂಡ ಶಾಸಕನಾಗಿ ತೀರ್ಕೊಂಡ್ರೆ, ಪತ್ನಿ ರಾಜಕೀಯವಾಗಿ ಜನರ ಮಧ್ಯೆ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಕೊಂಡಿದ್ದರೆ ಆ ಸ್ಥಾನ ಅವ್ರು ತುಂಬಬೇಕು. ಇಲ್ಲಿ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಶಾಸಕರಾಗಿ ಸಚಿವರಾಗಿದ್ದಾರೆ, ಸೊಸೆ ಸಂಸದರಾಗಿದ್ದಾರೆ. ಇವತ್ತು ಪ್ರಭಾ ಮಲ್ಲಿಕಾರ್ಜುನರವರು ದಾವಣಗೆರೆ ಜಿಲ್ಲೆಯಲ್ಲಿ ಗೆದ್ದಿರೋದು ಮುಸ್ಲಿಂ ಮತದಾರರಿಂದ. ಇದು ನೀವು ನೆನಪಿಟ್ಕೊಳ್ಬೇಕು. ಮುಸ್ಲಿಂ ಮತದಾರರು ನಿಮಗೆ ಸಹಾಯ ಮಾಡದೇ ಇರ್ತಿದ್ರೆ ನೀವು ಸಂಸದರಾಗಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಅದು ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಿಮಗೆ 22,000 ಮತಗಳ ಅಂತರವನ್ನು ಕೊಟ್ಟಿದೆ. ನಿಮ್ಮ ಯಜಮಾನರು ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂತಹ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ. ಏನು ನೀವು ಜರ್ಮನ್ ಸರ್ಕಲ್ ಮಾಡಿ, ಗಾಜಿನ ಮನೆ ಮಾಡಿ, ಗಡಿಯಾರ ಸರ್ಕಲ್ ಮಾಡಿ, ಸಿಂಗಾಪುರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೆಲಸ ಮಾಡಿದಿರಲ್ಲ, ಆ ಕ್ಷೇತ್ರದಲ್ಲಿ ನಿಮಗೆ ಎಷ್ಟು ಸಾವಿರ ಮತಗಳ ಹಿನ್ನಡೆ ಇದೆ ತೆಗೆದು ನೋಡ್ಕೊಳ್ಳಿ. ಇಲ್ಲಿವರೆಗೂ ಕೂಡ ನೀವು ದಾವಣಗೆರೆ ದಕ್ಷಿಣ ಮುಸ್ಲಿಂ ಮತದಾರರ ಒಂದು ಋಣ ಏನಿದೆ ಅದಕ್ಕೊಂದು ಕೃತಜ್ಞತೆ ತಿಳಿಸಿಲ್ಲ. ನೀವು ಕ್ಷೇತ್ರಕ್ಕೆ ಬಂದು ನಿಮ್ಮ ರಾಜಕೀಯ ನಡೆ ಗಮನಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ ಜನ. ನೀವು ಯಾವ ರೀತಿ ಜನರನ್ನು ಬಳಸ್ಕೊಂಡು, ಯಾವ ರೀತಿ ನೀವು ಜನರನ್ನು ಉಪಯೋಗಿಸ್ಕೊಂಡು ರಾಜಕೀಯವಾಗಿ ಅವರಿಗೆ ಅಧಿಕಾರ ಕೊಡದೆ ಅನ್ಯಾಯ ಮಾಡ್ತಿದ್ದೀರಂತ ಎಲ್ಲವನ್ನು ಗಮನಿಸ್ತಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪನವರ ಮನೆಗೆ ಟಿಕೆಟ್ ಬರಬೇಕು ಅಂತ ಹೇಳೋದಾದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಅಲ್ಪಸಂಖ್ಯಾತರಿಗೆ ಅರ್ಜಿನೇ ತೊಗೋಬಾರ್ದಾಗಿತ್ತು. ನೀವೆಲ್ಲ ಅರ್ಹರಲ್ಲ, ನೀವು ಗುಲಾಮರು, ಮತ ಹಾಕ್ಕೊಂಡು ಸುಮ್ಮನೆ ಇರಬೇಕು. ಅವರು ದಿವಂಗತರಾಗಿದ್ದಾರೆ, ಇದು ಅನುಕಂಪದ ವಿಚಾರ.
ಇಲ್ಲಿ ಪೈಪೋಟಿ ಇಲ್ಲ, ಪಕ್ಷದ ತೀರ್ಮಾನ. ನೀವು ಯಾರು ಕೂಡ ಅರ್ಜಿ ಹಾಕಬಾರ್ದು, ನಿಮ್ಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ನೀವು ಅನುಕಂಪದ ಮೇಲೆ ತೀರ್ಮಾನ ಮಾಡೋರು ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆ ಯಾಕೆ ಮಾಡಿದ್ರಿ? ಇಷ್ಟೆಲ್ಲ ಅರ್ಜಿಗಳನ್ನು ತೆಗೆದುಕೊಂಡು ಅವರಿಗೆಲ್ಲ ಆಕಾಂಕ್ಷಿಗಳನ್ನು ಕರೆದು ಅವ್ರನ್ನೆಲ್ಲ ವಿಚಾರ ಮಾಡಿ ಅವ್ರನ್ನೆಲ್ಲ ಹೇಳಿ ನಿಮ್ಮ ತೀರ್ಮಾನ ಹೇಳಬೇಕಾಗಿತ್ತು. ನೀವೆಲ್ಲ ರಾಜಕೀಯ ಗುಲಾಮರು, ನಿಮಗೆ ಟಿಕೆಟ್ ಕೇಳುವಂಥ ಅರ್ಹತೆ, ಶಕ್ತಿ, ಸಾಮರ್ಥ್ಯ ಇಲ್ಲ, ನಾವು ಅದನ್ನು ಪರಿಗಣಿಸೋದಿಲ್ಲ. ನಾವು ಅನುಕಂಪದ ಆಧಾರದ ಮೇಲೆ ಶಾಮನೂರು ಶಿವಶಂಕರಪ್ಪ ಕುಟುಂಬವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಬೇಕಿತ್ತು. ಇಲ್ಲಿ ಅನುಕಂಪದ ಪ್ರಶ್ನೆನೇ ಬರೋದಿಲ್ಲ. ಈಗ ಅವ್ರ ಮನೆಯಲ್ಲೇ ಕೂಡ ರಾಜಕೀಯವಾಗಿ 1986 ಪ್ರಥಮವಾಗಿ ಚಿತ್ರದುರ್ಗ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಮಾನ್ಯ ಎಸ್ ಬಕ್ಕೇಶ್ವರವರು ಇದ್ದಾರೆ. ಅವರು ರಾಜಕೀಯ ಪರಿಣಿತರು. ಎಸ್ ಗಣೇಶ್ರವರು ಇದ್ದಾರೆ. ಅವ್ರನ್ನೆಲ್ಲ ಯಾಕೆ ಪರಿಗಣಿಸಿಲ್ಲ? ಮತ್ತು ನೀವು ಅವರು ಶಾಮನೂರು ಶಿವಶಂಕರಪ್ಪನವರ ಮಕ್ಕಳಲ್ವಾ? ಅನುಕಂಪ ಅಂದರೆ ಯಾರಿಗೆ ಬರುತ್ತೆ? ಮಗನಿಗೆ ಬರುತ್ತೆ, ಪತ್ನಿಗೆ ಬರುತ್ತೆ. ಮೊಮ್ಮಗನಿಗೆ, ಮರಿ ಮೊಮ್ಮಗನಿಗೆ ಅನುಕಂಪ ಬರಲ್ಲ. ಈಗ ಅವರಾದರೂ ಕೂಡ ಅನುಕಂಪದ ಮೇಲೆ ತೀರ್ಮಾನ ಮಾಡಬೇಕಂತ ಹೇಳಿದರೆ ಅವ್ರ ಪುತ್ರರ ನಡೆ ಏನಿದೆ, ಅವ್ರ ಪುತ್ರರ ಅಭಿಪ್ರಾಯ ಏನಿದೆ ಅದು ಸಂಗ್ರಹ ಮಾಡಿ ಪಕ್ಷ ಮೊದಲೇ ತೀರ್ಮಾನ ಮಾಡಿದರೆ ನಾವು ಕೂಡ ಅಲ್ಪಸಂಖ್ಯಾತರು ಪ್ರಯತ್ನನೇ ಮಾಡ್ತಿರಲಿಲ್ಲ, ನಿರೀಕ್ಷೆನೇ ಇದ್ದಿಲ್ಲ. ಯಾಕೆ ನಿರೀಕ್ಷೆ ಮಾಡಿದ್ವಿ ಅಂದರೆ ಶಾಮನೂರು ಶಿವಶಂಕರಪ್ಪನವರು ನನ್ನ ಕೊನೆ ಚುನಾವಣೆ, ಮುಂದಿನ ಸರಿ ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಟ್ಟು ಗೆಲ್ಲಿಸ್ತೀನಿ ಅಂತ ಅವರೇ ಹೇಳಿದರು. ಅವನ ನಿರೀಕ್ಷೆ ಇಟ್ಕೊಂಡು ನಾವು ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ JDS, SDPI, MIM ಎಲ್ಲ ಕೂಡ ವೇದಿಕೆಯಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡಿದ್ವಿ. ಯಾಕಂತ ಹೇಳಿದರೆ ಅವ್ರು ಮುತ್ಸದ್ದಿ ರಾಜಕಾರಣಿ, ಅವ್ರು ಕೊಟ್ಟಂಥ ಮಾತಿಗೆ ಅವರ ಕುಟುಂಬದವರು ಕೂಡ ಭದ್ರಾಗಿರ್ತಾರೆ, ಅವರು ಕೂಡ ಸಹಾಯ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ಜಿಲ್ಲೆಯಲ್ಲಿ 3 ಲಕ್ಷ ಮತದಾರಿರ್ತಕ್ಕಂಥ ಮುಸ್ಲಿಂ ಸಮಾಜ ಒಬ್ಬ ಶಾಸಕರಾಗಿ ಆಯ್ಕೆ ಆದರೆ ನಮಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಂತ ಆಗುತ್ತೆ. ನಾವೇನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀವಿ ಅಂತ ಹೋಗಿರಲಿಲ್ಲ. ನಮ್ಮಲ್ಲಿ ಒಬ್ಬರು ಶಾಸಕರಾದರೆ ಆ ಸಮಾಜಕ್ಕೇನೋ ನ್ಯಾಯ ಸಿಗುತ್ತೆ. ನಮ್ಮ ಹೋರಾಟ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿರಂತರವಾಗಿದೆ. ಇಂದಿನ ಹೇಳಿಕೆಗಳನ್ನು ತಾವು ತೆಗೆದು ನೋಡ್ಕೋಬೋದು. ಆ ಒಂದು ಸಭೆಗಳಲ್ಲಿ ಇಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದವರು ನನ್ನ ವಿರೋಧಿಗಳು, ಸಾಮಾಜಿಕವಾಗಿ ನಾನು ಸಮಾಜದ ಪರವಾಗಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಸರ್, ಕೊನೆಯದಾಗಿ ಸರ್, ಈ ಬಾರಿಗೆ ಅಲ್ಪಸಂಖ್ಯಾತರ ನಡೆ ಈಗಾಗಲೇ ತಾವು ಕೂಡ ಹೇಳಿದ್ರಿ, ಸಾಕಷ್ಟು ನಾಯಕರಿದ್ದಾರೆ, ಅವರು ವೈಯಕ್ತಿಕ. ಈಗ ಅಲ್ಪಸಂಖ್ಯಾತರು ಕೊನೆಯದಾಗಿ ಈಗ ಇರ್ತಕ್ಕಂಥ ಯುವಕರು ತೀರ್ಮಾನ ಏನಾಗುತ್ತೆ ಸರ್? ಏನು ಮಾಡಬೇಕಂತ ಇರುತ್ತೆ? ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಗೊಂಡಿರೋವರ ತೀರ್ಮಾನವೇ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ಇಲ್ಲಿ ನಡೆದಂಥ ಚುನಾವಣೆಗಳು, ಹಿಂದಿನ ಚುನಾವಣೆಗಳು ನಾವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ಏನು ಹಣದ ಹೊಳೆ ಹರಿಸಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಆಡಳಿತ ಪಕ್ಷ ಇದೆ ಅಂತ ಒಂದು ಶಕ್ತಿಯ ಮೇಲೆ ಚುನಾವಣೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಯುವಕರಲ್ಲಿ ಬರಬೇಕು. ಯುವಕರು ಜಾಗೃತರಾಗಬೇಕು. ಇವತ್ತು ಮುಂದೆ ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಈ ಒಂದು ಗುಲಾಮಗಿರಿ ಸಂತತಿ ನಿಲ್ಲಬೇಕು, ಆಮಿಷಗಳಿಗೆ ಬಲಿಯಾಗೋದನ್ನು ನಿಲ್ಲಬೇಕು. ಆವಾಗ ಮಾತ್ರ ನಾವಿಲ್ಲಿ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.